ಎಂದು ಯೆಶಾಯ ಹೇಳಿದ ಹಾಗೆ ನಾವು ಇಂದು ನಡೆದುಕೊಳ್ಳುತ್ತಿದ್ದೀವಾ ಎಂದು ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಯಾಕಂದರೆ ನಾವು ಇನ್ನೂ ಯೇಸುವಿಗೆ ದ್ರೋಹಿಗಳಾಗಿ ಜೀವಿಸುತ್ತಿದ್ದೇವಾ? ನಮ್ಮ ಅಪರಾಧಗಳು ಯೇಸುವಿಗೂ ನಮಗೂ ತಡೆಗೋಡೆ ಆಗಿದೆಯಾ ಎಂದು ನಮ್ಮನ್ನು ನಾವೇ ಪರೀಕ್ಷಿಸಿಕೊಂಡು ಯೇಸುವಿಗೆ ಪ್ರಾರ್ಥನೆಯಲ್ಲಿ ಒಪ್ಪಿಸಿಕೊಟ್ಟು ಬಿಡುಗಡೆ ಹೊಂದಿ ಪರಿಶುದ್ಧ ಆತ್ಮವನ್ನು ಪಡೆದು ಮತ್ತೆ ಅದೇ ತಪ್ಪುಗಳನ್ನು ಮಾಡದೆ ಜೀವಿಸಬೇಕು. ಹಾಗೆ ಜೀವಿಸಿದರೆ ಯೆಶಾಯನು ಹೇಳಿದಂತೆ ಸುಕ್ಷೇಮವನ್ನುಂಟುಮಾಡಿ ಆತನ ಬಾಸುಂಡೆಗಳಿಂದ ಗುಣಪಡಿಸಿ ಎಲ್ಲ ಬೇನೆ ಸಂಕಟಗಳಿಂದ ಬಿಡಿಸಿ ಭೂಲೋಕದಲ್ಲಿ ನಮ್ಮನ್ನು ಉನ್ನತವಾಗಿ ನಡೆಸುವನು.